ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಅದು ಲೋಕಸಭಾ ಚುನಾವಣೆಗಳು ಮುಗಿದಿದ್ದ ಸಮಯ. ಅವತ್ತಿಗೆ ಆಡಳಿತದಲ್ಲಿದ್ದ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ. ಅವರು ತಮ್ಮ ಮಿತ್ರ ಪಕ್ಷಗಳ ಜೊತೆ ಮೈತ್ರಿ ಸರ್ಕಾರವನ್ನು ರಚಿಸಿದರು. ಇನ್ನು ವಿರೋಧ ಪಕ್ಷಗಳು ಮಾಡಿಕೊಂಡಿದ್ದ ಇಂಡಿ ಮೈತ್ರಿಕೂಟ ಅವತ್ತು ಭರ್ಜರಿ ಪ್ರದರ್ಶನವನ್ನು ತೋರಿತು. ಅದರಲ್ಲೂ 2014 ಹಾಗೂ 2019ರಲ್ಲಿ ಲೋಕಸಭೆಯಲ್ಲಿ ಅಧಿಕೃತ ಪ್ರತಿಪಕ್ಷದ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗದ ಕಾಂಗ್ರೆಸ್ 99 ಸ್ಥಾನಗಳನ್ನು ಗಳಿಸಿಕೊಳ್ತು. ಅಧಿಕೃತ ವಿರೋಧ ಪಕ್ಷ ಕೂಡ ಆಯಿತು. ಆ ಬಳಿಕ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನ ಪ್ರಭಾವ ಹೆಚ್ಚಾಯಿತು. ರಾಹುಲ್ ಗಾಂಧಿ ತಾವೇ ಮುಂದೆ ನಿಂತು ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸೋದಕ್ಕೆ ಶುರು ಮಾಡಿದ್ರು. ಅವರ ನೇತೃತ್ವದಲ್ಲಿ ಸಾಕಷ್ಟು ಚುನಾವಣೆಗಳು ನಡೆದವು. ಅಲ್ಲಿ ಬಂದ ಫಲಿತಾಂಶ ಈಗ ಇಂಡಿ ಮೈತ್ರಿಕೂಟದ ನಾಯಕತ್ವವೇ ಅಲಗಾಡುವಂತೆ ಮಾಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಇಂಡಿ ಕೂಟದಲ್ಲಿ? ರಾಹುಲ್ ನಾಯಕತ್ವವನ್ನು ದೇಶ ಒಪ್ತಾ ಇಲ್ವಾ? ರಾಹುಲ್ ಗಾಂಧಿ ಅವರ ಸೋಲಿನ ಸರಣಿ ಮತ್ತೆ ಮುಂದುವರಿತಾ ಇದೆಯಾ? ಈಗ ಇಂಡಿ ನಾಯಕರು ಹುಡುಕಿಕೊಂಡಿರುವ ಪರ್ಯಾಯ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮಗೆ ನೆನಪಿರಬೇಕು, 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಆ ಮೈತ್ರಿಕೂಟ ಉತ್ತಮ ಸಾಧನೆಯನ್ನೇ ಮಾಡಿತು. ಆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ 293 ಸ್ಥಾನಗಳನ್ನು ಗಳಿಸಿದರೆ, ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ 201 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿತ್ತು. ಅದರಲ್ಲಿ ಕಾಂಗ್ರೆಸ್ ಪಕ್ಷವೇ 99 ಕ್ಷೇತ್ರಗಳನ್ನು ಗೆಲ್ತು. ಇದು ಖರ್ಗೆ ಅವರ ಮುತ್ಸದಿತನಕ್ಕೆ ಸಿಕ್ಕ ಬೆಲೆ ಆಗಿತ್ತು. ಇನ್ನು ಆ ಚುನಾವಣೆಯ ನಂತರ ರಾಹುಲ್ ಗಾಂಧಿ ಲೋಕಸಭಾ ಪ್ರತಿಪಕ್ಷದ ನಾಯಕರಾದರು. ಆ ಬಳಿಕ ನಡೆದ ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿಯೇ ಮುಂದೆ ನಿಂತು ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸೋದಕ್ಕೆ ಶುರು ಮಾಡಿದರು. ಲೋಕಸಭಾ ಚುನಾವಣೆಯ ನಂತರ ನಡೆದ ಜಮ್ಮು ಕಾಶ್ಮೀರ, ಹರಿಯಾಣ, ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರಗಳಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ತುರುಸಿನ ಸ್ಪರ್ಧೆಯನ್ನು ಮಾಡಿದ್ವು. ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪಕ್ಷ ಎನ್ಸಿಯ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ತು. ಹಾಗೆಯೇ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿತು. ಇನ್ನು ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಜೊತೆ ಮಹಾಮೈತ್ರಿಯಾದರೆ, ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಮೂಲಕ ಬಿಜೆಪಿಯನ್ನು ಎದುರಿಸಿತು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿ ರಾಜ್ಯದ ಸ್ಥಾನಮಾನವನ್ನು ಕಿತ್ತುಕೊಂಡ ಹಿನ್ನೆಲೆಯಲ್ಲಿ ಅಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಜಯ ಸಿಗಲಿಲ್ಲ. ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಆ ಚುನಾವಣೆಯನ್ನು ಗೆಲ್ತು. ಇನ್ನು ಅಲ್ಲಿ ಕಾಂಗ್ರೆಸ್ ಕೂಡ ಮೈತ್ರಿಯ ಭಾಗವಾಗಿತ್ತಾದರೂ ಎನ್ಸಿ ಪಕ್ಷ ಕಾಂಗ್ರೆಸ್ಗೆ ಹೆಚ್ಚು ಮಹತ್ವವನ್ನು ಕೊಡಲಿಲ್ಲ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಕೂಡ ಆದರು. ಅದೇ ಸಮಯದಲ್ಲಿ ನಡೆದ ಹರಿಯಾಣ ಚುನಾವಣಾ ಫಲಿತಾಂಶವನ್ನು ಗಮನಿಸಿದರೆ, ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಇದ್ವು. ಅಲ್ಲಿ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಇತ್ತು. ಜಾಟ್ ಸಮುದಾಯದ ನಾಯಕ ದುಷ್ಯಂತ್ ಚೌಟಾಲಾ ಬಿಜೆಪಿಯಿಂದ ದೂರ ಆಗಿದ್ರು. ಹೀಗಾಗಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋದು ಡೌಟು. ಈ ಬಾರಿ ಕಾಂಗ್ರೆಸ್ ಪಕ್ಷವೇ ಹರಿಯಾಣದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಎನ್ನುವ ಓವರ್ ಕಾನ್ಫಿಡೆನ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ಕಾಣ್ತಾ ಇತ್ತು. ಆದರೆ ಇಷ್ಟರ ಮೇಲೂ ಕೂಡ ಬಿಜೆಪಿ ಮಾಡಿದ ಮೋಡಿಯ ಕಾರಣದಿಂದ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಮತ್ತೆ ಬಿಜೆಪಿನೇ ಅಧಿಕಾರ ಹಿಡಿತು. ನಯಾಬ್ ಸಿಂಗ್ ಸೈನಿ ಹರಿಯಾಣದ ಮುಖ್ಯಮಂತ್ರಿಯಾಗಿ ಮರು ಆಯ್ಕೆ ಆದರು. ಹೀಗೆ ಎರಡೂ ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಗೆಲುವೇನು ಸಿಗಲಿಲ್ಲ. ಹೀಗಾಗಿ ಅವರು ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡ್ರು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೇತೃತ್ವದಲ್ಲಿ ನಡೀತಾ ಇದ್ದ ಸರ್ಕಾರ ಮಹಾಯುತಿಯನ್ನು ಮಾಡಿಕೊಳ್ತು. ಅಲ್ಲಿ ಅಜಿತ್ ಪವಾರ್ ಬಣದ ಎನ್ಸಿಪಿ, ಶಿಂದೆ ಬಣದ ಶಿವಸೇನಾ ಹಾಗೂ ಬಿಜೆಪಿ ಪಕ್ಷಗಳು ಒಟ್ಟಾಗಿ ಮಹಾಯುತಿಯನ್ನು ರಚನೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಮುಂದಾದವು. ಅದರ ವಿರುದ್ಧವಾಗಿ ಮಹಾವಿಕಾಸ್ ಅಘಾಡಿ ಬಿರುಸಿನ ಸ್ಪರ್ಧೆಯನ್ನು ಮಾಡಿತು. ಅಲ್ಲಿ ರಾಹುಲ್ ಗಾಂಧಿ ತೀರಾ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. ಯೋಗಿ, ಮೋದಿ, ಅಮಿತ್ ಶಾ ಜೊತೆ ಮಹಾರಾಷ್ಟ್ರದ ಬಿಜೆಪಿಗೆ ಮಾತಿನ ಚಾಟಿಯನ್ನೇ ಬೀಸಿದರು. ಅಲ್ಲಿ ಅಲ್ಪಸಂಖ್ಯಾತ ಹಾಗೂ ದಲಿತ ಮತಗಳು ಒಂದಾಗ್ತವೆ ಅನ್ನೋ ನಿರೀಕ್ಷೆಯಲ್ಲಿ ರಾಹುಲ್ ಗಾಂಧಿ ಇದ್ದರು. ಶರದ್ ಪವಾರ್ ಕಾರಣದಿಂದ ಮರಾಠ ಮತಗಳು ಬರಬಹುದು. ಉದ್ಧವ್ ಠಾಕ್ರೆ ಸಿಕ್ಕಿದ್ದಾರೆ. ಹೀಗಾಗಿ ಶಿವಸೇನೆಯ ಸಾಂಪ್ರದಾಯಿಕ ಮತಗಳು ಕೂಡ ನಮ್ಮ ಕಡೆ ವಾಲಬಹುದು ಅಂತ ರಾಹುಲ್ ಗಾಂಧಿ ಅಂದ್ಕೊಂಡ್ರು. ಹೀಗೆ ಮಹಾವಿಕಾಸ್ ಅಘಾಡಿಯ ನಾಯಕರು ತಂತ್ರವನ್ನು ಹೆಣಿತಾ ಇದ್ರೆ, ಅದಕ್ಕೆ ಮಹಾಯುತಿ ಪ್ರತಿತಂತ್ರವನ್ನೇ ಹೆಣೆದಿತ್ತು. ಮಹಾರಾಷ್ಟ್ರ ಚುನಾವಣಾ ಪ್ರಚಾರಕ್ಕೆ ಯೋಗಿಯ ಆಗಮನ ಆಯಿತು. ಅವರು ಬಂದವರೇ ಬಟೆಂಗೆ ತೋ ಕಟೆಂಗೆ ಅಂತ ಹೇಳೋದಕ್ಕೆ ನಿಂತರು. ಇದು ಅಲ್ಲಿ ಸಾಕಷ್ಟು ವರ್ಕೌಟ್ ಆಯಿತು. ಹಾಗೇನೆ ಪ್ರಧಾನಿ ಮೋದಿ ಮಹಾರಾಷ್ಟ್ರದಲ್ಲಿ ಒಗ್ಗಟ್ಟಾಗಿದ್ರೆ ನಾವು ಸುಖವಾಗಿರ್ತೇವೆ ಕೊಟ್ಟರು. ಹೀಗಾಗಿ ಅಲ್ಲಿ ಯೋಗಿ ಮತ್ತು ಮೋದಿಯ ಜೋಡಿ ಮೋಡಿಯನ್ನೇ ಮಾಡಿಬಿಡ್ತು. ಇದರ ಜೊತೆಗೆ ಮುಖ್ಯಮಂತ್ರಿಯಾಗಿದ್ದ ಏಕನಾಥ್ ಶಿಂದೆ
ಚುನಾವಣೆಗೆ ಅಂತಲೇ ಮುಖ್ಯಮಂತ್ರಿ ಮಾಜೆ ಲಡ್ಕಿ ಬಹಿನ್ ಯೋಜನೆಯನ್ನ ಜಾರಿಗೆ ತಂದರು. ಇದರ ಜೊತೆಗೆ ಮಹಾವಿಕಾಸ್ ಅಘಾಡಿಗೆ ವಿರುದ್ಧವಾಗಿ ಮಹಾಯುತಿ ಕೂಡ ಸಾಕಷ್ಟು ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತು. ಅಲ್ಲಿಗೆ ಮಹಾರಾಷ್ಟ್ರ ಚುನಾವಣೆಯ ದಿಕ್ಕೆ ಬದಲಾಗೋಯ್ತು. ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂದ್ಕೊಂಡಿದ್ದ, ಲೋಕಸಭೆಯಲ್ಲೇ ಆದ ಫಲಿತಾಂಶವೇ ರಿಪೀಟ್ ಆಗುತ್ತೆ ಅಂದುಕೊಂಡಿದ್ದ ಮಹಾವಿಕಾಸ್ ಅಘಾಡಿಗೆ ಆಘಾತ ಕಾದಿತ್ತು. ಅಲ್ಲಿ ಮಹಾಯುತಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಬಹುಮತವನ್ನು ಸಾಧಿಸಿತು. ಅಲ್ಲಿಗೆ ರಾಹುಲ್ ಗಾಂಧಿಯ ನಾಯಕತ್ವದ ಮೇಲೆ NCP ಹಾಗೂ ಶಿವಸೇನೆ ಉದ್ಧವ್ ಬಣದ ಅಸಮಾಧಾನ ಶುರುವಾಯಿತು. ಗೆಳೆಯರೆ, ಈ ಬಾರಿ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ, ಅಲ್ಲಿನ ಆಂಟಿ ಇನ್ಕಂಬೆನ್ಸಿ ತಮಗೆ ಸಹಾಯ ಮಾಡುತ್ತೆ. ಅದೇ ಸಮಯದಲ್ಲಿ ಮರಾಠ ರಿಸರ್ವೇಷನ್ಗಾಗಿ ಹೋರಾಟ ಕೂಡ ಶುರುವಾಗಿತ್ತು. ಆ ಹೋರಾಟಗಾರರನ್ನ ಶರದ್ ಪವಾರ್ ಮೊದಲನೆಯವರಾಗಿ ಹೋಗಿ ಮಾತಾಡಿಸ್ಕೊಂಡು ಬರೋದ್ರ ಮೂಲಕ ಅವರ ಸಿಂಪತಿಯನ್ನು ಕೂಡ ಗಳಿಸ್ಕೊಂಡಿದ್ರು. ಮಹಾರಾಷ್ಟ್ರ ಬಿಜೆಪಿ ನಾಯಕತ್ವ ದೇವೇಂದ್ರ ಫಡ್ನವೀಸ್ ಅನ್ನೋ ಬ್ರಾಹ್ಮಣ ನಾಯಕನ ಕೈಲಿತ್ತು. ಇದು ಅಲ್ಲಿನ ಹಿಂದುಳಿದ ಹಾಗೂ ಇನ್ನಿತರೆ ಸಮುದಾಯದ ವಿರೋಧಕ್ಕೆ ಕೂಡ ಕಾರಣ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಇದರ ಜೊತೆಗೆ ಶಿವಸೇನೆಯನ್ನ ಒಡೆದುಕೊಂಡು ಹೋಗಿದ್ದಂತಹ ಏಕನಾಥ್ ಶಿಂದೆ ಹಾಗೂ NCP ಪಕ್ಷವನ್ನು ಒಡೆದಿದ್ದ ಅಜಿತ್ ಪವಾರ್ ಇಬ್ಬರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ತೀರಾ ಕಳಪೆ ಪ್ರದರ್ಶನವನ್ನ ಮಾಡಿದ್ರು. ಹಾಗೇನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ 13 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದ ಪಕ್ಷ ಆಗಿ ಹೊರಹೊಮ್ಮಿತ್ತು. ಅದರ ಜೊತೆಗೆ ಶರದ್ ಪವಾರ್ ಅವರ NCPಗೆ 8 ಸ್ಥಾನಗಳು ಹಾಗೂ ಉದ್ಧವ್ ಠಾಕ್ರೆ ಬಣದ ಶಿವಸೇನಾಗೆ 9 ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿದ್ದು ಸಹಜವಾಗಿ ಮಹಾವಿಕಾಸ್ ಅಘಾಡಿಯ ಉತ್ಸಾಹವನ್ನು ಹೆಚ್ಚು ಮಾಡಿತ್ತು. ಹೀಗೆ ಮಹಾವಿಕಾಸ್ ಅಘಾಡಿಗೆ ಮಹಾರಾಷ್ಟ್ರವನ್ನು ಗೆಲ್ಲೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇದ್ವು. ಆದರೆ ಏನು ಮಾಡೋದು, ಎಲ್ಲ ಇದೆ. ಆದರೆ ಅಳಿಯನ ಬಾಯಲ್ಲಿ ಶನಿ ಅನ್ನೋ ಹಾಗೆ ರಾಹುಲ್ ಗಾಂಧಿಯ ಮಾತು ಅಲ್ಲಿ ಮಿತಿ ಮೀರಿ ಹೋಯಿತು. ರಾಹುಲ್ ಗಾಂಧಿ ಮಹಾರಾಷ್ಟ್ರದ ನೆಲದಲ್ಲಿ ನಿಂತು ಸಾವರ್ಕರ್ ಅವರನ್ನು ಬೈಯೋದಕ್ಕೆ ಶುರು ಮಾಡಿದರು. ಗೆಳೆಯರೆ, ಮಹಾರಾಷ್ಟ್ರ ಅನ್ನೋದು ಹೇಗಿದೆ ಅಂತಂದರೆ, ಅಲ್ಲಿನ ಜನ ಮರಾಠ ಐಕಾನ್ಸ್ ಅಂತ ಯಾರು ಗುರುತಿಸ್ಕೊಂಡಿದ್ದಾರೆ ಅವರಿಗೆ ಅವಮಾನ ಆಗೋದನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ. ಅದು ಶಿವಾಜಿ ಆಗಿರಬಹುದು, ಸಾವರ್ಕರ್ ಆಗಿರಬಹುದು, ಬಾಬಾ ಸಾಹೇಬರೇ ಆಗಿರಬಹುದು. ಅವರ ಬಗ್ಗೆ ಯಾರಾದರೂ ಸಣ್ಣದಾಗಿ ಮಾತನಾಡಿದರೂ ಕೂಡ ಅದನ್ನು ಮಹಾರಾಷ್ಟ್ರದ ಜನ ಯಾವತ್ತಿಗೂ ಸಹಿಸೋದಿಲ್ಲ. ಹೀಗಿರುವಾಗ ರಾಹುಲ್ ಗಾಂಧಿ ಸಾವರ್ಕರ್ ಅವರ ಬಗ್ಗೆ ಮಾತಾಡ್ತಾ ಹೋದರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ, ಸಾವರ್ಕರ್ ದೇಶದ ಬೇರೆ ಬೇರೆ ಭಾಗಗಳಿಗೆ ಹಿಂದುತ್ವದ ನಾಯಕ, ಆದರೆ ಮಹಾರಾಷ್ಟ್ರದ ಪಾಲಿಗೆ ಆತ ಸ್ವಾಭಿಮಾನ. ಈ ವಿಷಯ ಶರದ್ ಪವಾರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಶರದ್ ಪವಾರ್ ರಾಹುಲ್ ಗಾಂಧಿ ಸಾವರ್ಕರ್ ಅವರ ಬಗ್ಗೆ ಮಾತಾಡ್ತಾ ಇದ್ದಂತೆ ರಾಹುಲ್ ಗಾಂಧಿಗೆ ಬುದ್ಧಿವಾದವನ್ನು ಹೇಳುವ ಪ್ರಯತ್ನವನ್ನು ಮಾಡಿದರು. ಆದರೆ ಆತ ರಾಹುಲ್ ಗಾಂಧಿ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ. ಹೀಗಾಗಿ ಸಾವರ್ಕರ್ ಅವರ ಬಗ್ಗೆ ರಾಹುಲ್ ಗಾಂಧಿ ಆಡಿದ ಮಾತುಗಳು ಕೂಡ ಮಹಾವಿಕಾಸ್ ಅಘಾಡಿಗೆ ಸಲ್ಲಬೇಕಾಗಿದ್ದ ಜಯವನ್ನು ಅವರಿಂದ ದೂರ ಮಾಡೋದರಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಬಿಡ್ತು. ಹೀಗಾಗಿ ಮಹಾವಿಕಾಸ್ ಅಘಾಡಿ ಮಹಾರಾಷ್ಟ್ರದಲ್ಲಿ ದಬ್ಬಾಕೊಳ್ತು. ಅಲ್ಲ, ಬರೀ ಸೋತಿದ್ದನ್ನೇ ಹೇಳ್ತಾ ಇದ್ದೀರಲ್ಲ, ಜಾರ್ಖಂಡಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿಲ್ವಾ? ಗೆಳೆಯರೆ, ಜಾರ್ಖಂಡ್ನಲ್ಲಿ ಚುನಾವಣೆಯನ್ನು ಮುನ್ನಡೆಸಿದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾದ ನಾಯಕ ಹೇಮಂತ್ ಸೊರೆನ್. ಅಲ್ಲಿ ಈ ಬಾರಿಯ ಚುನಾವಣೆಗೆ ಬೇರೆಯದ್ದೇ ವಿಷಯಗಳು ಇದ್ವು. ಚುನಾವಣೆಗೂ ಮೊದಲು ಸೊರೆನ್ ಅವರನ್ನ ಜೈಲಿಗೆ ಹಾಕಿದ್ರು ಅನ್ನುವ ವಿಷಯವನ್ನೇ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೆಚ್ಚಾಗಿ ಪ್ರಚಾರವನ್ನು ಮಾಡ್ತು. ಅದರ ಜೊತೆಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದಲ್ಲಿನ ನಾಯಕರನ್ನ ಬಿಜೆಪಿ ಪಕ್ಷ ತನ್ನತ್ತ ಸೆಳೆದಿದ್ದು ಕೂಡ ಅಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವಂತೆ ಮಾಡ್ತು. ಹಾಗೇನೆ ಹೇಮಂತ್ ಸೊರೇನ್ ಜಾರ್ಖಂಡ್ನ ಬುಡಕಟ್ಟು ಮತ್ತು ಆದಿವಾಸಿ ಮತಗಳನ್ನ ಕ್ರೋಢೀಕರಿಸೋದ್ರಲ್ಲಿ ಯಶಸ್ವಿ ಕೂಡ ಆದ್ರು. ಜಾರ್ಖಂಡ್ನಲ್ಲಿ ನಡೆದ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಲೀಡ್ ಮಾಡಲಿಲ್ಲ. ಹೀಗಾಗಿ ಇದು ಕಾಂಗ್ರೆಸ್ನ ಗೆಲುವು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಇದರಿಂದ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ, ಹಲವು ರಾಜ್ಯಗಳ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ನಡೆಸಿದ ಚುನಾವಣೆಗಳಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಸೋಲಾಗಿತ್ತು. ಹಾಗೇನೆ ಪ್ರಾದೇಶಿಕ ಪಕ್ಷಗಳು ಯಾವ ರಾಜ್ಯಗಳಲ್ಲಿ ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸಿದ್ವೋ ಅಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಜಯ ಸಿಕ್ಕಿತ್ತು. ಹೀಗಾಗಿನೇ ಪ್ರಾದೇಶಿಕ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನ ಕಾಂಗ್ರೆಸ್ ಪಕ್ಷ ಕಿತ್ಕೊಂಡು ಬಿಡುತ್ತೆ ಅನ್ನೋ ಭ್ರಮೆ ಕೂಡ ಪ್ರಾದೇಶಿಕ ಪಕ್ಷಗಳಿಂದ ದೂರ ಆಯಿತು. ಹೀಗಾಗಿನೇ ಇಂಡಿ ಮೈತ್ರಿಕೂಟದ ನಾಯಕತ್ವದ ಬದಲಾವಣೆಗೆ ಒಂದಷ್ಟು ಪ್ರಾದೇಶಿಕ ಪಕ್ಷಗಳ ನಾಯಕರು ಮುಂದಾಗಿದ್ದಾರೆ. ಇಲ್ಲಿ NCPಯ ಶರದ್ ಪವಾರ್, RJDಯ ತೇಜಸ್ವಿ ಯಾದವ್, ಶಿವಸೇನೆ ಉದ್ಧವ್ ಬಣದ ಸಂಜಯ್ ರಾವತ್ ಇವರೆಲ್ಲರೂ ಸೇರಿ ಈಗ ನಾಯಕತ್ವದ ಬದಲಾವಣೆಗಾಗಿ ಪಶ್ಚಿಮ ಬಂಗಾಳದ ಕಡೆ ನೋಡ್ತಾ ಇದ್ದಾರೆ.
ಗೆಳೆಯರೆ, ಇಂಡಿ ಮೈತ್ರಿಕೂಟವನ್ನ ಸ್ಥಾಪನೆ ಮಾಡಿದಾಗ ಅದರಲ್ಲಿ ಮಮತಾ ಬ್ಯಾನರ್ಜಿ ಪ್ರಮುಖವಾಗಿ ಕಾಣಿಸ್ಕೊಂಡಿದ್ರು. ಆದರೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಪಕ್ಷದಿಂದ ಅವರು ದೂರ ಕೂಡ ಆದರು. ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿ ಭರ್ಜರಿ ಗೆಲುವನ್ನು ಕೂಡ ಪಡ್ಕೊಂಡ್ರು. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಟಿಎಂಸಿ ನಡುವೆ ದೊಡ್ಡ ಕದನವೇ ನಡೆದೋಯಿತು. ಇಷ್ಟಾದರೂ ಅಲ್ಲಿ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಒಟ್ಟು 42 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 29 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ತು. ಅಲ್ಲಿ ಕಾಂಗ್ರೆಸ್ ಪಕ್ಷ ಈ ಹಿಂದೆ ಗೆದ್ದಿದ್ದ 2 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ, ಅಂದರೆ ಅಲ್ಲಿನ ಪ್ರಮುಖ ನಾಯಕ ಅಧೀರ್ ರಂಜನ್ ಚೌಧರಿ ಸ್ಪರ್ಧೆ ಮಾಡಿದ್ದ ಕ್ಷೇತ್ರವನ್ನು ಕೂಡ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷದಿಂದ ಕಿತ್ಕೊಂಡ್ರು. ಈ ಮೂಲಕ ಪಶ್ಚಿಮ ಬಂಗಾಳದ ಹಿಡಿತವನ್ನು ತಾನು ಕಳೆದುಕೊಂಡಿಲ್ಲ ಅಂತ ಮಮತಾ ಬ್ಯಾನರ್ಜಿ ಜಗಜ್ಜಾಹೀರು ಮಾಡಿದ್ರು. ಹಾಗೆ ನೋಡಿದ್ರೆ ಕಾಂಗ್ರೆಸ್ ವಿರುದ್ಧ ನಿಂತು ಅಲ್ಪಸಂಖ್ಯಾತ ಮತಗಳನ್ನು ಪಡೆದ ಏಕೈಕ ಪಕ್ಷ ಅಂದರೆ ಅದು ತೃಣಮೂಲ ಕಾಂಗ್ರೆಸ್ ಅನ್ನೋ ಹೆಗ್ಗಳಿಕೆಯನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಪಕ್ಷ ಪಡೆದುಕೊಳ್ತು. ಹೀಗಾಗಿ ಈಗ ಇಂಡಿ ಮೈತ್ರಿಕೂಟದ ನಾಯಕರೆಲ್ಲ ಮೈತ್ರಿಕೂಟವನ್ನು ಮುನ್ನಡೆಸೋದಕ್ಕೆ ಮಮತಾ ಬ್ಯಾನರ್ಜಿನೇ ಸೂಕ್ತ, ರಾಹುಲ್ ಗಾಂಧಿಗೆ ತೋರಿಸುವಷ್ಟು ಪ್ರೀತಿಯನ್ನ ಅಲ್ಪಸಂಖ್ಯಾತರು ಮಮತಾ ಬ್ಯಾನರ್ಜಿಗೂ ಕೂಡ ತೋರಿಸ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿ ಇಂಡಿ ಮೈತ್ರಿಕೂಟವನ್ನ ಮುಂದಿನ ಚುನಾವಣೆಗಳಲ್ಲಿ ಮುನ್ನಡೆಸಲಿ ಅನ್ನೋದು ಈ ನಾಯಕರ ಅಭಿಪ್ರಾಯ. ಇನ್ನು ಎನ್ಸಿಪಿಯ ಶರದ್ ಪವಾರ್ ಮಮತಾ ಅವರನ್ನ ಆಯ್ಕೆ ಮಾಡೋದಕ್ಕೆ ತುಂಬಾ ಉತ್ಸುಕರಾಗಿದ್ದಾರೆ. ಶರದ್ ಪವಾರ್ ಅವರ ನಿರ್ಧಾರವನ್ನ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಕೂಡ ಒಪ್ಪಿದೆ. ಹಾಗೆಯೇ ತೇಜಸ್ವಿ ಯಾದವ್ ಕೂಡ ಮಮತಾ ನಾಯಕತ್ವಕ್ಕೆ ಸೈ ಅಂದಿದ್ದು, ಅರವಿಂದ್ ಕೇಜ್ರಿವಾಲ್ ಕೂಡ ತಮ್ಮ ವಿರೋಧ ಇಲ್ಲ ಅನ್ನುವ ಮಾಹಿತಿಯನ್ನು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಮಮತಾ ಬ್ಯಾನರ್ಜಿ ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಈ ಬಗ್ಗೆ ಮಮತಾ ಬ್ಯಾನರ್ಜಿ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಾನು ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸ್ತೇನೆ, ಆದರೆ ನನಗೆ ದೆಹಲಿಗೆ ಬಂದು ಕೂತು ಅದನ್ನು ನಿಭಾಯಿಸೋದಕ್ಕೆ ಆಗೋದಿಲ್ಲ, ಏನೇ ಆದರೂ ಪಶ್ಚಿಮ ಬಂಗಾಳದಿಂದಲೇ ಆ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಮೂಲಕ ಮೈತ್ರಿಕೂಟವನ್ನು ಮುನ್ನಡೆಸೋದಕ್ಕೆ ಮಮತಾ ಕೂಡ ಉತ್ಸುಕರಾಗಿರೋದು ತಿಳಿದು ಬರ್ತಾ ಇದೆ. ಗೆಳೆಯರೆ, ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಕಳೆದ ಲೋಕಸಭಾ ಚುನಾವಣೆಯಂತೆ ಆ ನಂತರ ನಡೆದ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಖರ್ಗೆ ಅವರ ನೇತೃತ್ವದಲ್ಲೇ ಇಂಡಿ ಮೈತ್ರಿಕೂಟ ಮುನ್ನಡೆದಿದ್ದೇ ಆಗಿದ್ದಲ್ಲಿ ಅವರಿಗೆ ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಆಗಿದೆ. ಮೊನ್ನೆ ನಡೆದ ಉಪಚುನಾವಣೆಗಳಲ್ಲಿ ಕೂಡ ಕರ್ನಾಟಕ ಹಾಗೂ ಕೇರಳ ಬಿಟ್ಟರೆ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂತಹ ಗೆಲುವು ಸಿಕ್ಕಿಲ್ಲ. ಉತ್ತರ ಪ್ರದೇಶದಲ್ಲಿ ಕೂಡ ಅಖಿಲೇಶ್ ಯಾದವ್ ಅನ್ನೋ ನಾಯಕನ ಬೆನ್ನ ಮೇಲೆ ಕಾಂಗ್ರೆಸ್ ಕೂತಿದೆ. ಇಲ್ಲವಾದರೆ ಅಲ್ಲೂ ಕೂಡ ಅವರು ಮಕಾಡೆ ಮಲಗಬೇಕಾದ ಪರಿಸ್ಥಿತಿ ಬರ್ತಾ ಇತ್ತೇನೋ. ಸೊ ರಾಹುಲ್ ಗಾಂಧಿ ಅವರ ಸೋಲಿನ ಯಾತ್ರೆಯನ್ನು ಇನ್ನೂ ಕೂಡ ಮುಂದುವರಿಸೋದು ಮೈತ್ರಿಕೂಟದ ನಾಯಕರಿಗೆ ಇಷ್ಟ ಇದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿನೇ ಅವರು ಮಮತಾ ಬ್ಯಾನರ್ಜಿ ಕಡೆ ನೋಡ್ತಾ ಇದ್ದಾರೆ. ದೀದಿ ಈಗ ಮೈತ್ರಿಕೂಟದ ನಾಯಕತ್ವವನ್ನು ವಹಿಸ್ಕೊಳ್ತಾರಾ? ಒಮ್ಮೆ ಆದರೂ ಪ್ರಧಾನಿ ಕುರ್ಚಿ ಮೇಲೆ ಕೂರಬೇಕು ಅನ್ನೋ ಮಮತಾ ಕನಸು ಈಡೇರುತ್ತಾ? ಅದಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಕೊಡುತ್ತಾ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ, ಇಂಡಿ ಮೈತ್ರಿಕೂಟದಲ್ಲಿ ಉಂಟಾಗಿರುವ ಅಸಮಾಧಾನ ಹಾಗೂ ಮಮತಾ ಬ್ಯಾನರ್ಜಿ ಈ ಕೂಟಕ್ಕೆ ನಾಯಕಿಯಾಗಬಹುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.